ಮುಂದಿನ ರಾಶಿ ಮಕರ ರಾಶಿ. ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ತಿಂಗಳು ಮಕರ ರಾಶಿಯವರಿಗೆ ತುಲನಾತ್ಮಕವಾಗಿ ಲಾಭದಾಯಕವಾಗಿರುತ್ತದೆ, ಆದರೆ ನೀವು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು. ವೃತ್ತಿಪರ ದೃಷ್ಟಿಕೋನದಿಂದ ಈ ತಿಂಗಳು ಅನುಕೂಲಕರವಾಗಿರುತ್ತದೆ. ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳ ವಿಷಯದಲ್ಲಿ ಇದು ಅವರಿಗೆ ಅದೃಷ್ಟದ ತಿಂಗಳಾಗಿರುತ್ತದೆ. ತಿಂಗಳ ಉದ್ದಕ್ಕೂ ಗುರುವು 5ನೇ ಮನೆಯಲ್ಲಿ ಉಳಿಯುತ್ತಾನೆ, ಅದು ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. ಕೌಟುಂಬಿಕ ಜೀವನವು ಈ ತಿಂಗಳು ಸ್ವಲ್ಪ ಸರಾಸರಿ ಎಂದು ತೋರುತ್ತದೆ. ಘರ್ಷಣೆಗಳು ಮತ್ತು ವಾದಗಳು ಉಂಟಾಗಬಹುದು ಮತ್ತು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಪ್ರಣಯ ಸಂಬಂಧದಲ್ಲಿದ್ದರೆ ನೀವು ಉತ್ತಮ ತಿಂಗಳು ಹೊಂದಿರಬೇಕು. ನಿಮ್ಮ ಮದುವೆಯು ಪ್ರೇಮ ವಿವಾಹವಾಗುವ ಅತ್ಯುತ್ತಮ ಸಾಧ್ಯತೆಯಿದೆ ಮತ್ತು ಅದರ ಬಗ್ಗೆ ಚರ್ಚೆಗಳು ಮುಂದುವರಿಯಬಹುದು. ವಿವಾಹಿತರಿಗೆ ಮಂಗಳವು ನಿಮ್ಮ 7ನೇ ಮನೆಯಲ್ಲಿ 3ನೇ ದಿನದಿಂದ ಪ್ರಾರಂಭಿಸಿ ಇಡೀ ತಿಂಗಳು ಕಳೆಯುತ್ತದೆ. ಇದು ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ಹಣಕಾಸಿಗೆ ಬಹುಶಃ ನಿಮಗೆ ಉತ್ತಮ ತಿಂಗಳಾಗಲಿದೆ. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ. 3ನೇ ಮನೆಯಲ್ಲಿ ಸೂರ್ಯ, ಶುಕ್ರ, ಬುಧ, ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಭುಜ ಮತ್ತು ಕುತ್ತಿಗೆ ಸಮಸ್ಯೆಗಳು ಉಂಟಾಗಬಹುದು. ಹೆಚ್ಚುವರಿಯಾಗಿ ನೀವು ಕಿವಿ ನೋವು ಅಥವಾ ಸೋಂಕನ್ನು ಹೊಂದಿರಬಹುದು. ಪರಿಹಾರ ಕ್ರಮಗಳು: ಶನಿವಾರದಂದು ನಿಮ್ಮ ಮಧ್ಯದ ಬೆರಳಿಗೆ 8 ಲೋಹಗಳ ಅಷ್ಟಧಾತು ಉಂಗುರದಲ್ಲಿ ಹೊಂದಿಸಲಾದ ನಿಮ್ಮ ಆಡಳಿತ ಗ್ರಹವಾದ ಶನಿಗ್ರಹದ ಪ್ರಥಮ ರತ್ನವಾದ ನೀಲಿ ನೀಲಮಣಿಯನ್ನು ಧರಿಸಬೇಕು.